ಸುವರ್ಣಸೌಧದ ಕಡೆಗೆ ಬಿಜೆಪಿ ನಾಯಕರು ಹೊರಟಿದ್ದಾರೆ. ಬಿಜೆಪಿ ನಾಯಕರಿಂದ ಈಗ ಸುವರ್ಣಸೌಧ ಚಲೋ. ಬಾರ್ಕೋಲ್ ಹಿಡ್ಕೊಂಡು ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸುವರ್ಣಸೌಧದ ಕಡೆಗೆ ಪ್ರತಿಭಟನಾ ಮೆರವಣಿಗೆ ಹೊರಟಿದೆ. ರೈತರ ಪ್ರತಿಭಟನೆ, ಆ ರೈತರ ಜೊತೆ ಸೇರಿರುವಂಥ ಬಿಜೆಪಿ ನಾಯಕರ ಪ್ರತಿಭಟನೆ. ಸುವರ್ಣಸೌಧದ ಕಡೆಗೆ ಹೊರಟಿದ್ದಾರೆ. ಸುವರ್ಣಸೌಧವನ್ನು ಮುತ್ತಿಗೆ ಹಾಕ್ತಾರೆ. ಕೆಲವ್ರನ್ನ, ರೈತರನ್ನ ಪೊಲೀಸರು ಬಂಧಿಸಿ, ಅಂದರೆ ವಶಕ್ಕೆ ತೆಗೆದುಕೊಂಡು ಬಲವಂತವಾಗಿ ಅವರನ್ನು ಬಸ್ಸಿಗೆ ತುಂಬಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಯಾವ ಯೋಜನೆಗಳು ಎಷ್ಟರ ಮಟ್ಟಿಗೆ ಆಗಿದೆ ಇದನ್ನು ಕೇಳಲೇಬೇಕು. ಯೋಜನೆಗಳು ಹಳ್ಳ ಹಿಡಿದಿವೆ. ನಾನು ಹೇಳ್ತಾ ಇದ್ದೆ, ಬಿ ಜೆ ಪಿ ನಾಯಕರುಗಳಿಗೆ ಒಂದು ಅದ್ಭುತವಾದಂಥ ಒಂದು ಅವಕಾಶ ಇದು. ಒಳ್ಳೊಳ್ಳೆ ಅಸ್ತ್ರಗಳನ್ನು ಕಾಂಗ್ರೆಸ್ ಬಿ ಜೆ ಪಿಯವರಿಗೆ ಬೆಳ್ಳಿ ತಟ್ಟೆಯಲ್ಲಿ ಇಟ್ಕೊಂಡು ಕೊಟ್ಟಿದೆ. ಅದ್ಭುತವಾದಂಥ ಅಸ್ತ್ರಗಳು. ಆ ಅಸ್ತ್ರಗಳನ್ನು ಝಳಪಿಸೋದು ಮಾತ್ರ ಇವರು ಜವಾಬ್ದಾರಿ. ಆದರೆ ರಾಜ್ಯದ ಬಿ ಜೆ ಪಿಯ ಸ್ಥಿತಿ ಹಿಂಗಿದೆ. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ. ಅವರಿನ್ನೂ ಕೂಡ ದಿಲ್ಲಿ ಯಾತ್ರೆ ಮಾಡ್ತಾನೇ ಇದ್ದಾರೆ, ಅಧ್ಯಕ್ಷನ ಬದಲಾಯಿಸಿ ಅಂತ. ರಾಜ್ಯದಲ್ಲಿ ಆಡಳಿತ ಪಕ್ಷ ಎಷ್ಟು ಸ್ಟ್ರಾಂಗ್ ಇರುತ್ತಲ್ಲ, ಸರ್ಕಾರ ಎಷ್ಟು ಸ್ಟ್ರಾಂಗ್ ಇರಬೇಕಲ್ಲ, ಅದಕ್ಕಿಂತ ಹೆಚ್ಚಿನ ಸ್ಟ್ರಾಂಗ್ ಇರಬೇಕಾಗುತ್ತೆ ವಿರೋಧ ಪಕ್ಷ. ಆವಾಗ ಮಾತ್ರ ಕೆಲಸ ಕಾರ್ಯಗಳಾಗಲಿಕ್ಕೆ ಸಾಧ್ಯ. ಬಿ ಜೆ ಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೇರ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಿ ಜೆ ಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರೈತರ ಜೊತೆಗೆ ಸೇರಿಕೊಂಡು ಬಿ ಜೆ ಪಿ ನಾಯಕರು ಪ್ರತಿಭಟನೆ ಮಾಡ್ತಾಯಿದ್ರು. ರೈತ ನಾಯಕರುಗಳು ಜೊತೆಗೆ ಬಿ ಜೆ ಪಿ ನಾಯಕರನ್ನು ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಡೀ ಬೆಳಗಾವಿ ಗಿಜಿಗುಡ್ತಾ ಇದೆ. ಎಲ್ಲಿ ನೋಡಿದ್ರಲ್ಲಿ ರೈತರು. ಆ ರೈತರ ಜೊತೆಗೆ ಈಗ ಬಿ ಜೆ ಪಿ ನಾಯಕರು ವೆಹಿಕಲ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸಿಕ್ಕವ್ರನ್ನ ತುಂಬ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಪ್ರತಿಭಟನೆ ನಡೀತಾನೇ ಇದೆ. ಅವರು ಸುವರ್ಣಸೌಧವನ್ನು ಮುತ್ತಿಗೆ ಹಾಕಬೇಕು ಅಂತ ಹೊರಟಿದ್ದಾರೆ. ನೋಡಿ, ಸಿ ಟಿ ರವಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಸಿ ಟಿ ರವಿ ಮತ್ತು ಬಿ ಜೆ ಪಿ ಅಧ್ಯಕ್ಷ ವಿಜೇಂದ್ರ ಇವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅದರ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬೆಳಗಾವಿ ಅಧಿವೇಶನ ಅಂತಂತಂದರೆ ಅದು ಪ್ರತಿಭಟನೆಯ ಅಧಿವೇಶನ ಅಂತ. ಹೆಸರಿಗೆ ಮಾತ್ರ ಚಳಿಗಾಲದ ಅಧಿವೇಶನ, ಬೇರೆ ಬೇರೆ ಕಾರಣಗಳಿಗೋಸ್ಕರ ಇದು ಬಿಸಿ ಬಿಸಿ ಅಧಿವೇಶನ. ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಪ್ರತಿಭಟನೆಯ ನೇರ ದೃಶ್ಯಾವಳಿಗಳು. ನಾನು ಹೇಳ್ತಾ ಇದ್ದೆ, ಬೆಳಗಾವಿಯ ಚಳಿಗಾಲದ ಅಧಿವೇಶನ ಅಂತಂದರೆ ಅದು ಬಿಸಿ ಬಿಸಿ ಅಧಿವೇಶನ. ಯಾಕಂದರೆ ಪ್ರತಿಭಟನೆಗಳ ಮೇಲೆ ಪ್ರತಿಭಟನೆಗಳಾಗ್ತವೆ. ಒಂದು ಕಡೆಗೆ ಈ ಸರ್ಕಾರ ನಡೆಸುವಂಥವ್ರ ಹಾರಾಟ, ಇನ್ನೊಂದು ಕಡೆಗೆ ಸಂಬಂಧಪಟ್ಟಂಥವ್ರ ಹೋರಾಟ. ಇದಕ್ಕೆ ಬಹಳಷ್ಟು ಸಂದರ್ಭಗಳಲ್ಲಿ ಸಾಕ್ಷಿಯಾಗಿದೆ. ಯಾರಾದರೂ ಉತ್ತರ ಕರ್ನಾಟಕದ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ಬೆಳಕೆಲ್ಲುವಂಥ ಪ್ರಯತ್ನವನ್ನು ಮಾಡಿದಾರಾ? ಕೇಳಲೇಬೇಡಿ. ಎಲ್ಲರಿಗೂ ಕೂಡ ಶಕ್ತಿ ಪ್ರದರ್ಶನದ ಹುಚ್ಚು. ಅದರಲ್ಲೂ ಈಗಿನ ಕಾಂಗ್ರೆಸ್ ಸರ್ಕಾರ ಹಲವಾರು ಅಸ್ತ್ರಗಳನ್ನು ಕೊಟ್ಟುಬಿಟ್ಟಿದೆ ಬಿ ಜೆ ಪಿಗೆ. ಪ್ರಯೋಗಿಸಿ ಹೆಂಗೆ ಪ್ರಯೋಗಿಸ್ಬೇಕೋ ಹಂಗೆ ಪ್ರಯೋಗಿಸ್ಬಿಡಿ ಎತ್ತಲಾಗೆ ಅಂತ. ಅವರಲ್ಲೇ 108 ರಗಳೆಗಳು. ಮುಖ್ಯಮಂತ್ರಿ ಯಾವ ಬದಲಾಗ್ತಾರೆ, ಏನು ಎತ್ತ. ಚಳಿಗಾಲದ ಅಧಿವೇಶನಕ್ಕೆ ಬರುವಂಥ ಸಂದರ್ಭದಲ್ಲೂ ಸ್ಟೇಟ್ಮೆಂಟ್ಗಳು, ಬಂದಾದ ಮೇಲೂ ಸ್ಟೇಟ್ಮೆಂಟ್ಗಳು. ಅಂದರೆ ಇವ್ರಿಗೆ ಬುದ್ಧಿ ಬರಲ್ಲ ಅನ್ನುವಂಥದ್ದು ಪಕ್ಕ ಆಯಿತು. ನೋಡಿ, ಇದನ್ನೇ ಲಾಭ ಮಾಡ್ಕೊಳ್ತಾ ಇದೆ ಬಿ ಜೆ ಪಿ, ಇದನ್ನೇ ಲಾಭ ಮಾಡ್ಕೊಳ್ತಾ ಇದೆ ಜೆ ಡಿ ಎಸ್. ಪ್ರತಿಭಟನೆಗಳ ಮೇಲೆ ಪ್ರತಿಭಟನೆಗಳು ಆಗ್ತಾ ಇವೆ. ಆ ಪ್ರತಿಭಟನೆಯ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ರೇಣುಕಾಚಾರ್ಯ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಶಾಸಕರಲ್ಲ ಅವರು, ನಿಜ.
ಆದರೆ ಪ್ರತಿಭಟನೆಗೆ ಬಂದಿದ್ದಾರೆ. ನೇರ ದೃಶ್ಯಾವಳಿಗಳು, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಮಧ್ಯೆ ಮಧ್ಯೆ ಬ್ಯಾರಿಕೇಡ್ಗಳನ್ನು ಹಾಕಿ ಅಲ್ಲಿ ತಡೆಗಟ್ಟಲಾಗಿದೆ, ಕೆಲವರನ್ನ ವಶಕ್ಕೂ ಕೂಡ ಪಡೆಯಲಾಗಿದೆ. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ವಾಗ್ಯುದ್ಧ ಕೂಡ ನಡೆದಿದೆ. ಫೈನಲಿ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸದನದಲ್ಲೂ ಕೂಡ ಈ ವಿಚಾರ ಪ್ರತಿಧ್ವನಿಸಿದೆ. ನೀವು ಎಲ್ಲರನ್ನೂ ಹೊರಗಡೆ ಇಟ್ಟು ಬಿಜೆಪಿ ನಾಯಕರು ಮಾತ್ರ ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ ಸದನವನ್ನು ಬಿಟ್ಟು, ಇದು ಸರಿನಾ ಅಂತ ಸರ್ಕಾರದ ಪ್ರಶ್ನೆ ಮಾಡಿದ್ದಾರೆ.